ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮ ಸಂಗಡಿದ್ದಾನೆ. ಅಲ್ಲೊಂದು ವಾಕ್ಯದಲ್ಲಿ ನಾವು ಒಂದು ಕುಷ್ಠ ರೋಗಿಯನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಆ ಕುಷ್ಠ ರೋಗಿ ಬಂದು ಯೇಸು ಕ್ರಿಸ್ತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಕೇಳುವಾಗ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂದು ಹೇಳುತ್ತಾನೆ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಹಾಗೆ ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದು, ಪರಿಶುದ್ಧ ಆತ್ಮನೇ ನನ್ನ ಹೃದಯವನ್ನು ಶುದ್ಧ ಮಾಡು ಎಂದು ಕೇಳುವಾಗ, ದೇವರು ನಮ್ಮ ಜೀವನವನ್ನು, ಹೃದಯವನ್ನು ಶುದ್ಧ ಮಾಡುತ್ತಾನೆ. ಬರೀ ನಮ್ಮನ್ನು ಶುದ್ಧ ಮಾಡೋದು ಅಲ್ಲ, ಇಡೀ ನಮ್ಮ ಫ್ಯಾಮ್ಲಿ, ನಮ್ಮ ಕುಟುಂಬವನ್ನೇ ದೇವರು ಶುದ್ಧ ಮಾಡುವಂಥ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಬೇಡಿಕೊಳ್ಳುವಾಗ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿಕೊಳ್ಳುವಾಗ ಆತನು ಹೇರಾಳವಾಗಿ ಕೊಡುತ್ತಾನೆ. ಆತನು ಸ್ವಲ್ಪ ಸ್ವಲ್ಪ ಕೊಡುವುದಿಲ್ಲ. ಆತನು ಕೊಟ್ಟರೆ ಅದು ನಿನಗೆ ಇಟ್ಟುಕೊಳ್ಳೋದಕ್ಕೆ ಸ್ಥಳ ಸಾಲರದಂಥ ಆಶೀರ್ವಾದ ನಿನಗೆ ಯೇಸು ಕ್ರಿಸ್ತನು ಕೊಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವ ರೀತಿ ಸಿಮೋನ ಪೇತ್ರ ಜಸ್ಟ್ ಅವರಿಗೆ ಬಲಿ ಹಾಕಿ ಅಂತ ಹೇಳುವಾಗ ಅವರ ದೋಣಿ ಸಹ ತುಂಬಿತ್ತು, ಮತ್ತು ಅವರ ಫ್ರೆಂಡ್ಸ್ ಸಹ ದೋಣಿ ತುಂಬಿ ಹೋಗಿತ್ತು. ಹಲ್ಲೆಲೂಯಾ. ಹಾಗೆ ನನ್ನ ದೇವರು ಕೊಡುವಾಗ ಯಾವತ್ತೂ ಸ್ವಲ್ಪ ಸ್ವಲ್ಪ ಕೊಡುವುದಿಲ್ಲ. ಆತನು ಕೊಡುವಾಗ ಸಮೃದ್ಧಿಯಾಗಿ ಕೊಡುತ್ತಾನೆ, ವಿಶಾಲವಾಗಿ ಕೊಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮ ಸಂಗಡ ಇದ್ದಾರೆ. ಆ ದೇವರಿಗೆ ನೀವು ಬೇಡಿಕೊಳ್ಳಬೇಕು. ಕರ್ತನೇ, ನನಗೆ ಸಹಾಯ ಮಾಡು. ನಿಮ್ಮಲ್ಲಿ ಇರುವಂಥ ಪರಿಸ್ಥಿತಿಗಳನ್ನು ಯೇಸುವಿನ ಮುಂದೆ ಹೋಗಿಡಬೇಕು. ಯಾವ ರೀತಿ ಆ ಕುಷ್ಠರೋಗಿಗೆ ಆ ರೋಗ ಇದ್ದಿತ್ತು, ಆ ರೋಗವನ್ನು ಎತ್ತುಕೊಂಡು ಯೇಸು ಕ್ರಿಸ್ತನ ಮುಂದೆ ಒಯ್ದಿಟ್ಟಿದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮುಂದೆ ಒಯ್ದಿಟ್ಟಿದಾಗ ಆ ಯೇಸು ಕ್ರಿಸ್ತನು ಅವನಿಗೆ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂದು ಹೇಳಿದನು. ಹಲ್ಲೆಲೂಯಾ. ಅದೇ ಪ್ರಕಾರ ನಮ್ಮ ಜೀವಿತದಲ್ಲಿ ಯಾವ ಯಾವ ಪರಿಸ್ಥಿತಿಗಳಿದಾವೋ ಆ ಪರಿಸ್ಥಿತಿಗಳನ್ನು ಯೇಸುವಿನ ಮುಂದೆ ಒಯ್ದಿಡಬೇಕು. ಹಲ್ಲೆಲೂಯಾ. ಆ ಪರಿಸ್ಥಿತಿಗಳನ್ನು ನಾವು ಯೇಸು ಕ್ರಿಸ್ತನ ಮುಂದೆ ಒಯ್ದಿಡುವಾಗ ಆ ಪರಿಸ್ಥಿತಿಯಿಂದ, ಆ ಬಂಧನದಿಂದ ಬಿಡುಗಡೆ ಯೇಸು ಮಾಡುತ್ತಾರೆ. ಹಲ್ಲೆಲೂಯಾ. ಬಿಡುಗಡೆ ಯೇಸು ಮಾಡುತ್ತಾರೆ. ಜಸ್ಟ್ ನಂಬಬೇಕು. ಯೇಸು ನನಗೆ ಸಹಾಯ ಮಾಡುತ್ತಾರೆ. ಯೇಸು ನನಗೆ ಈ ಬಂಧನದಿಂದ ಬಿಡುಗಡೆ ಮಾಡುತ್ತಾರೆ. ಯೇಸು ನನಗೆ ಈ ರೋಗದಿಂದ ಬಿಡುಗಡೆ ಮಾಡುತ್ತಾರೆ. ಸಾಲದ ವ್ಯಾಧಿಯಿಂದ ಬಿಡುಗಡೆ ಮಾಡುತ್ತಾರೆ. ನನಗಿರುವ ಸಮಸ್ಯೆಗಳಿಂದ ಯೇಸು ಬಿಡುಗಡೆ ಮಾಡುತ್ತಾರೆಂದು ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿತು. ಹಲ್ಲೆಲೂಯಾ. ಏನು ಪಡಿಸಿತ್ತು ಅಂದರೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿತು. ಅಲ್ಲಿ ದೇವರು ಹೇಳ್ತಾ ಇಲ್ಲ, ನಾನೇ ನಿನಗೆ ಗುಣಪಡಿಸಿದನೆಂದು ಹೇಳ್ತಾ ಇಲ್ಲ, ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿದೆ ಎಂಬುದಾಗಿ ಹೇಳ್ತಾ ಇದೆ. ನೀನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಾದರೆ ಯೇಸು ಕ್ರಿಸ್ತನು ನಿನಗೆ ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ಹೋಲಿ ಗೋಸ್ಟ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಿನಗೆ ಬಿಡುಗಡೆ ಕೊಡುತ್ತಾರೆ. ಯೇಸು ಕ್ರಿಸ್ತನ ಮಾತುಗಳು ಕ್ರಿಸ್ತನ ಮಕ್ಕಳಿಗೆ ಏನಾಗಿದೆ ಗೊತ್ತಾ? ಬಲವಾಗಿದೆ, ಶಕ್ತಿಯಾಗಿದೆ, ಧೈರ್ಯವಾಗಿದೆ. ಯೇಸು ಕ್ರಿಸ್ತನ ಮಾತು ಅನ್ಯಾಯ ಜನಕ್ಕೆ ಏನಾಗಿದೆ ಗೊತ್ತಾ? ಅವು ಹುಚ್ಚು ಮಾತಾಗಿದ್ದಾವೆ. ಹಲ್ಲೆಲೂಯಾ. ನೀನು ದೇವರನ್ನು ನಂಬುವುದು ಆದರೆ ನಿನ್ನಲ್ಲಿ ಇರುವಂಥ ಎಲ್ಲ ಪರಿಸ್ಥಿತಿಗಳಿಂದ ಯೇಸು ಕ್ರಿಸ್ತನು ಬಿಡುಗಡೆ ಕೊಡುತ್ತಾನೆ. ಆತನು ಬರುವಾಗ, ಅದನ್ನು ನಿನ್ನ ಹೃದಯದ ಒಳಗೆ ಬರುವಾಗ ನಿನಗೆ ಆನಂದ ಬರುತ್ತದೆ. ಯಾಕಂದರೆ ಆತನೇ ಆನಂದ ಪ್ರಭು, ಆತನೇ ಸಮಾಧಾನದ ಪ್ರಭು, ಆತನೇ ಶಾಂತಿದಾಯಕನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆತನ ಹೊರತು ನಿನಗೆ ಶಾಂತಿ ಎಲ್ಲೂ ಸಿಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಬೆಳ್ಳಿ ಬಂಗಾರವಾಗಿರಲಿ, ಮನಿನಿಂದ ಅರಮನೆಯೂ ಆಗಿರಲಿ, ಆದರೆ ಅವು ಯಾವುವು ನಮಗೆ ಶಾಂತಿ ಕೊಡೋದಿಲ್ಲ.
ನಮಗೆ ಶಾಂತಿ ಬರಬೇಕಾದರೆ ನಾವು ಶಾಂತಿದಾಯಕನಾದ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು. ನಾವು ಶಾಂತಿದಾಯಕನಾದ ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ರೆ ಮಾತ್ರ ನಮಗೆ ಶಾಂತಿ ಸಿಗೋದು. ಹಲ್ಲೆಲೂಯಾ. ಬೇರೆ ಯಾವುದು ನಮಗೆ ಶಾಂತಿ ಕೊಡೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಬೇರೆ ಯಾವ ವಸ್ತು ಸಹ ನಮಗೆ ಸಮಾಧಾನ ಪಡಿಸೋದಕ್ಕಾಗೋದಿಲ್ಲ. ನಮ್ಮ ಫ್ರೆಂಡ್ ನಮಗೆ ಸಮಾಧಾನ ಪಡಿಸಿ ಸ್ವಲ್ಪ ಹೊತ್ತಿದ ಕಡೆಯಿಂದ ನಮಗೆ ಸಮಾಧಾನ ಪಡಿಸಬಹುದು. ಆದರೆ ನಾವು ಯಾವಾಗಲೂ ಸಮಾಧಾನವಾಗಿರಬೇಕು, ಯಾವಾಗಲೂ ಸಂತೋಷವಾಗಿರಬೇಕಾದರೆ ನಾವು ಕ್ರಿಸ್ತನಿಗಾಗಿ ಸ್ಥಳ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಕ್ರಿಸ್ತನಿಗಾಗಿ ಸ್ಥಳ ಕೊಡಬೇಕು. ನಾವು ಯೇಸು ರಾಜನಿಗೆ ಸ್ಥಳ ಕೊಡಬೇಕು. ಆಗಲೇ ನಮಗೆ ಸಮಾಧಾನ ಸಿಗೋದು. ಹಲ್ಲೆಲೂಯಾ. ಆಗಲೇ ನಮ್ಮ ಹೃದಯಕ್ಕೆ ಸಮಾಧಾನ, ನೆಮ್ಮದಿ ಸಿಗೋದು. ನಮ್ಮಲ್ಲಿ ಏನು ಇಲ್ಲದೆ ಇದ್ದರೂ ಸಹ ಯೇಸು ನಮ್ಮ ಜೊತೆಯಲ್ಲಿರುವಾಗ ಒಂದು ಆನಂದ ಬರುತ್ತದೆ, ಒಂದು ಸಂತೋಷ ಬರುತ್ತದೆ. ಈ ಲೋಕದಲ್ಲಿ ಇಲ್ಲದಂಥ ಸಮಾಧಾನ, ಸಂತೋಷ ಯೇಸುವಿನಲ್ಲಿ ಉಂಟು. ಹಲ್ಲೆಲೂಯಾ. ಈ ಲೋಕದಲ್ಲಿ ಇರಲಾರದಂಥ ಶಾಂತಿ, ಸಮಾಧಾನ ಯೇಸು ಕ್ರಿಸ್ತನಲ್ಲಿ ಉಂಟು. ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನಿಗೆ ನಾವು ಎಲ್ಲಿ ಜಾಗ ಕೊಡಬೇಕು ಗೊತ್ತಾ? ಹೃದಯದಲ್ಲಿ ಜಾಗ ಕೊಡಬೇಕು. ಹಲ್ಲೆಲೂಯಾ. ಹೃದಯದಲ್ಲಿ ಜಾಗ ಕೊಡುವಾಗ ನೀನು ಹೋಗುವ ಸ್ಥಳಗಳಲ್ಲೆಲ್ಲ ಯೇಸು ಕ್ರಿಸ್ತ ನಿನ್ನ ಜೊತೆ ಇರುತ್ತಾನೆ. ಹಲ್ಲೆಲೂಯಾ. ನೀನು ಬರುವ ದಾರಿದಲ್ಲೆಲ್ಲ ಯೇಸು ಕ್ರಿಸ್ತ ನಿನ್ನ ಜೊತೆಲಿರ್ತಾನೆ. ಹಲ್ಲೆಲೂಯಾ. ನಿನ್ನಲ್ಲಿ ಒಂದು ಆನಂದ ಉಂಟಾಗುತ್ತದೆ, ನಿನ್ನಲ್ಲಿ ಒಂದು ಸಂತೋಷ ಉಂಟಾಗುತ್ತದೆ. ಯಾವಾಗ ಪವಿತ್ರಾತ್ಮ ಭರಿತನಾದ ಯೇಸು ಕ್ರಿಸ್ತನು ನಿನ್ನ ಸಂಗಡಿರ್ತಾನೋ ಅವಾಗ ನಿನ್ನಲ್ಲಿ ಒಂದು ಆನಂದ ಇರುತ್ತದೆ. ಹಲ್ಲೆಲೂಯಾ. ನಿನ್ನ ಜೊತೆಲಿ ಯಾವ ಫ್ರೆಂಡ್ಸ್ ಮಾತಾಡಲಿ ಆಡದೇ ಇರಲಿ, ನಿನ್ನ ಬಂಧು ಬಳಗದರು ಆಡದೇ ಇರಲಿ, ಆದರೆ ನಿನಗೊಂದು ಆನಂದ ಯಾರು ಕೊಡ್ತಾರೆ ಗೊತ್ತಾ? ಪರಲೋಕದಾಗಿರುವಂಥ ಯೇಸು ಕ್ರಿಸ್ತನು ಕೊಡುತ್ತಾನೆ. ಪರಲೋಕದಾಗಿರುವಂಥ ನಜರೇತಿನ ಯೇಸು ಕೊಡುತ್ತಾನೆ. ಆತನ ಜೊತೆಲಿರುವಾಗ ಅಂಥ ಆನಂದವು ಈ ಭೂಮಿಯಲ್ಲಿ ಎಲ್ಲೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಯಾಕಂದರೆ ಆತನು ಸರ್ವಶಕ್ತನು. ನಿನಗೆ ಯಾವಾಗ ಮನಸ್ಸು ಬೇಜಾರಾಗುತ್ತೆ ನೋಡು, ಯಾವಾಗ ನೀನು ಒಂಟಿಯಾಗಿದ್ದೇನೆ ಎಂದು ಯೋಚನೆ ಮಾಡುತ್ತೆ ನೋಡು, ಅವಾಗ ಕರ್ತನು ನಿನ್ನ ಸಂಗಡ ಮಾತಾಡೋದಕ್ಕೆ ಬರ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನು ನಿನ್ನ ಸಂಗಡ ಮಾತಾಡುವಾಗ ನಿನಗೆ ಒಂದು ದೊಡ್ಡ ಆನಂದ ಬರುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದರೆ ಮರಿಯೋಳು ಹಾಗೆ. ಹಲ್ಲೆಲೂಯಾ. ಯೇಸುವಿನಲ್ಲಿರುವಂಥ ಆನಂದವು ಎಲ್ಲೂ ಇಲ್ಲ. ಯೇಸು ಏನು ಹೇಳುತ್ತಾನೋ ಅದನ್ನೇ ಮಾಡಿರಿ ಎಂಬುದಾಗಿ ಹೇಳ್ತಾಳೆ. ಹಲ್ಲೆಲೂಯಾ. ಕಾನಾನ್ ದೇಶದಲ್ಲಿ ಒಂದು ಮದುವೆಗೆ ಹೋಗಿದಾಗ ಶಿಷ್ಯರಿಗೆ ಒಂದು ಮಾತು ಹೇಳ್ತಾಳೆ, ಯೇಸು ಏನು ಹೇಳುತ್ತಾನೋ ಅದನ್ನೇ ಮಾಡಿರಿ ಎಂಬುದಾಗಿ ಹೇಳ್ತಾಳೆ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ನೀರಿಗೆ ದೇವರು ಏನು ಮಾಡಿದನು ಗೊತ್ತಾ? ದ್ರಾಕ್ಷಿ ರಸವಾಗಿ ಮಾಡಿದನು. ಪ್ರೈಸ್ ದಿ ಲಾರ್ಡ್. ದ್ರಾಕ್ಷಿ ರಸವಾಗಿ ಮಾಡಿದನು. ಯೇಸು ಕ್ರಿಸ್ತನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ಈ ನೀರು ತುಂಬಿರೋದು ಶಿಷ್ಯರಿಗೆ ಗೊತ್ತು. ಈ ನೀರಿದೆ ಅಂತೇಳಿ ಶಿಷ್ಯರಿಗೆ ಗೊತ್ತು, ಅಲ್ಲಿರುವ ರಾಜನಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಆ ನೀರು ಯೇಸು ಕ್ರಿಸ್ತನ ಆಶೀರ್ವಾದ ಮಾಡಿದಾಗ ಅಲ್ಲಿ ಅದು ದ್ರಾಕ್ಷಿ ರಸವಾಗಿ ಮಾರ್ಪಡಿತು. ಆ ರಾಜ್ಯ ಬಂದು ಏನು ಕೇಳ್ತಾನೆ ಗೊತ್ತಾ? ಇದುವರೆಗೂ ನೀನು ಚೆನ್ನಾಗಿರೋದು ಇಟ್ಟುಕೊಂಡು ಮುಂಚೆ ನೀನು ಚೆನ್ನಾಗಿಲ್ದು ಕೊಟ್ಟಿದೆಯಾ, ಅದ್ರ ರುಚಿನೇ ಬೇರೆ, ಇದ್ರ ರುಚಿನೇ ಬೇರೆ ಎಂದು ಹೇಳ್ತಾನೆ. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ನಿನ್ನ ಜೀವನದ ಮೇಲೆ ಆಶೀರ್ವಾದ ಮಾಡುವಾಗ ಇದುವರೆಗೂ ನೀನು ಏನೇ ನೋಡಿದೀಯಾ ಅದಕ್ಕಿಂತ ಶ್ರೇಷ್ಠವಾಗಿರುವುದು ದೇವರು ನಿನಗೆ ಕೊಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತ ಶ್ರೇಷ್ಠವಾಗಿರುವುದು ಯೇಸು ಕ್ರಿಸ್ತನು ಕೊಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಆ ನೀರು ತುಂಬಿದವರಿಗೆ ಮಾತ್ರ ಗೊತ್ತಿತ್ತು, ಇದು ನಾವು ಈ ಕೊಡದಲ್ಲಿ ನೀರು ತುಂಬಿದ್ದೇವೆ ಎಂದು. ಹಲ್ಲೆಲೂಯಾ. ಬೇರೆ ಯಾರಿಗೆ ಗೊತ್ತಿದ್ದಿಲ್ಲ, ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. ಯೇಸು ಕ್ರಿಸ್ತನ ತಾಯಿಗೆ ಸಹ ಗೊತ್ತಿತ್ತು. ಆತನ ಏನು ಹೇಳ್ತಾನೆ ಅದು ಮಾಡಿರಿ. ಹೇಳಿದಳು, ನೀರು ತುಂಬಂದ್ರೆ ನೀರೇ ತುಂಬಿಡ್ರಿ ಅಂತ ಹೇಳಿದಳು. ಹಲ್ಲೆಲೂಯಾ.
ಪ್ರೈಸ್ ದ ಲಾರ್ಡ್. ನೀರು ದ್ರಾಕ್ಷಿ ರಸವಾಗಿ ಮಾರ್ಪಡಿಸುತ್ತಾ ದೇವರು ನಿನ್ನ ದುಃಖವು ಆನಂದವಾಗಿ ಮಾರ್ಪಡಿಸುವುದಕ್ಕಾಗಿ ಯೇಸು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯಾ. ನಿನ್ನ ಅವಮಾನವನ್ನು ಆ ಅವಮಾನದಲ್ಲಿ ಇದ್ದಿದ್ದಿಲ್ಲ, ನೀನು ಯೇಸುವಿನ ಬಳಿಗೆ ಬಾ, ನಿನಗೆ ದೇವರು ಗೌರವವಾದ ಪಾತ್ರನಾಗಿ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ನಿನ್ನನ್ನು ದೇವರ ಗೌರವವಾದ ಪಾತ್ರೆಯನ್ನಾಗಿ ಮಾಡಿ ನೀನು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ನಿಲ್ಲಿಸುತ್ತಾನೆ. ಆಶೀರ್ವಾದದ ನಿಧಿಯಾಗಿ ನಿನ್ನನ್ನು ದೇವರು ನಿಲ್ಲಿಸುತ್ತಾನೆ. ಭಯಪಡಬೇಡ. ನೀರನ್ನು ದೇವರು ದ್ರಾಕ್ಷಿ ರಸವಾಗಿ ಮಾರ್ಪಡಿಸಿರುವ ಅದೇ ಯೇಸು ನೀನು ಅವಮಾನ ಪಟ್ಟಿರುವ ಅದೇ ಸ್ಥಳದಲ್ಲಿ ಗೌರವವಾದ ಪಾತ್ರೆಯನಾಗಿ ಮಾರ್ಪಡಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ಗೌರವವಾದ ಪಾತ್ರೆಯನಾಗಿ ಮಾರ್ಪಡಿಸುತ್ತಾನೆ. ನಿನ್ನ ಶತ್ರುಗಳು ಮಿತ್ರಗಳನ್ನಾಗಿ ಮಾರ್ಪಡಿಸುತ್ತಾನೆ. ನಿನ್ನ ಶತ್ರುಗಳಿಗೆ ಇರುವ ಸ್ಥಳದಕ್ಕಿಂತ ನೀನು ಮೇಲೆ ಸ್ಥಳದಲ್ಲಿ ಇರುವಂತೆ ದೇವರು ಮಾಡುತ್ತಾನೆ. ಅವರಿಗಿದ್ದ ಎತ್ತರವಾದ ಸ್ಥಳದಲ್ಲಿ ನೀನು ಸಂಚರಿಸುವಿ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ನಿನ್ನ ಜೀವನದಲ್ಲಿ ನೆರವೇರುತ್ತದೆ. ನೀನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು. ಆ ಯೇಸು ಕ್ರಿಸ್ತನ ಮೇಲೆ ಯಾವ ರೀತಿ ಮರಿಯಳು ನಂಬಿಕೆ ಇಟ್ಟು ಆತನು ಏನು ಹೇಳುತ್ತಾನೋ ಅದನ್ನೇ ಮಾಡು ಅಂತ ಹೇಳಿದಳು. ನೀವು ಸಹ ದೇವರಲ್ಲಿ ನಂಬಿಕೆ ಇಡು. ಪರಿಶುದ್ಧ ಆತ್ಮನೇ, ಈ ನೀರನ್ನು ದ್ರಾಕ್ಷಿ ರಸವಾಗಿ ಮಾರ್ಪಡಿಸಿರುವ ದೇವರೇ ನಿನಗೆ ಸ್ತೋತ್ರವಾಗಲಿ. ನಾನು ತಿಂದಿರುವ ಈ ಅವಮಾನದ ಪಾತ್ರೆಯನ್ನು ತೆಗೆದುಹಾಕಿ ನಿನ್ನ ಗೌರವವುಳ್ಳ ಪಾತ್ರೆಯನಾಗಿ ನನ್ನನ್ನು ಮಾಡುತ್ತೆಂದು ನಾನು ನಂಬುತ್ತೇನೆ ಎಂದು ಯೇಸುವಿನಲ್ಲಿ ನೀನು ನಂಬಿಕೆ ಇಡುವಾಗ ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಯೇಸು ನಿನ್ನನ್ನು ಬಿಡುಗಡೆ ಮಾಡುತ್ತಾರೆ. ಯೇಸು ನಿನಗೆ ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಹೇರಳವಾಗಿ ಆಶೀರ್ವಾದ ಮಾಡುತ್ತಾರೆ. ನೀನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನಲ್ಲಿ ನೀನು ಬೇಡುವುದಾದರೆ ದೇವರು ನಿನ್ನನ್ನು ಒದಗಿಸುತ್ತಾರೆ. ನೀನು ಯಾವ ಪರಿಸ್ಥಿತಿಯಲ್ಲಿದ್ದೋ ಗೊತ್ತಿಲ್ಲ, ಆದರೆ ಯೇಸು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಭಯಪಡಬೇಡ. ದೇವರು ನಿನ್ನ ಸಂಗಡಿದ್ದಾರೆ. ನಜರೇತಿನ ಯೇಸು ನಿನ್ನ ಸಂಗಡಿದ್ದಾರೆ. ನಿನ್ನನ್ನು ದೇವರು ಇಸ್ರಾಯೇಲ್ನಾಗಿ ಮಾರ್ಪಡಿಸುತ್ತಾರೆ. ಭಯಪಡಬೇಡ. ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಆಮೇನ್. ವಾಕ್ಯ ಕೇಳುವ ನಿನ್ನನ್ನೇ ದೇವರು ಮಾತಾಡ್ತಾ ಇರೋದು. ವಾಕ್ಯದ ಮುಖಾಂತರ ಯೇಸು ನಿನ್ನನ್ನು ಮಾತಾಡ್ತಾ ಇದ್ದಾರೆ. ಯೇಸು ನಿನ್ನನ್ನು ಬಿಡುಗಡೆ ಮಾಡುತ್ತಾರೆ. ಭಯಪಡಬೇಡ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.